ವೀಕ್ಷಕರೇ ನಮಸ್ಕಾರ. ನಾನು ಶರಣು ಚಕ್ರಸಾಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಾಜಿ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ಮಠ್ ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೈತಪ್ಪಿದ ನಂತರ ಅವರು ಮೌನಕ್ಕೆ ಜಾರಿದರು. ಈಗ ಆ ದೀರ್ಘ ಮೌನ ಮುರಿದು ಪರಿಷತ್ ಸ್ಥಾನ ಕೈತಪ್ಪಿಸಿರುವ ತೆರೆಮೆರೆಯ ನಾಟಕವನ್ನು ತೆರೆದಿಡುವ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಇದೇ ವೇಳೆ ಅವರು ಇನ್ನು ಮುಂದೆ ಸರ್ಕಾರದಿಂದ ಯಾವುದೇ ಹುದ್ದೆಗಳನ್ನು ಸ್ವೀಕರಿಸುವುದಿಲ್ಲ ಎಂದು ಬಹಿರಂಗವಾಗಿ ಘೋಷಿಸಿದ್ದಾರೆ. ದಿನೇಶ್ ಅವರನ್ನು ವಿಧಾನ ಪರಿಷತ್ ಸ್ಥಾನಕ್ಕೆ ಸರ್ಕಾರ ನಾಮನಿರ್ದೇಶನ ಮಾಡಿಯೇ ಬಿಟ್ಟಿದೆ. ಇನ್ನೇನು ಅವರು ಪ್ರಮಾಣ ವಚನ ಸ್ವೀಕರಿಸುವುದೊಂದೇ ಬಾಕಿ ಎನ್ನುವ ಬೆಳವಣಿಗೆ ಬಲೂನಿನಂತೆ ಹಾರಿತ್ತು. ವಿಷಯ ಎಲ್ಲೆಡೆ ಹಬ್ಬಿ ಅವರ ಆಪ್ತ ವಲಯ ಕೂಡ ಮುಂಚಿತವಾಗಿ ಅವರಿಗೆ ಸಾಮಾಜಿಕ ಜಾಲತಾಣ ಇರಬಹುದು, ದೂರವಾಣಿ ಕರೆಗಳ ಮೂಲಕ ಇರಬಹುದು, ಕರೆ ಮಾಡಿ ಶುಭಾಶಯ ತಿಳಿಸಿತ್ತು. ಆದರೆ ಕಡೆಗೆ ಆಗಿದ್ದೇ ಬೇರೆ. ಸ್ವತಃ ಅವರೇ ನಿರೀಕ್ಷಿಸಿರದ ಬೆಳವಣಿಗೆ ಏಕಾಏಕಿ ಸಂಭವಿಸಿ ಕೈಗೆ ಬಂದ ತೊತ್ತು ಬಾಯಿಗೆ ಬರಲಿಲ್ಲ. ಬಹಳಷ್ಟು ನಾಟಕೀಯ ಬೆಳವಣಿಗೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಖಾಲಿ ಇದ್ದ 4 ಸದಸ್ಯ ಸ್ಥಾನಗಳಿಗೆ ದಿನೇಶ್ ಅವರ ಹೆಸರನ್ನು ಕೈಬಿಟ್ಟು ಆರತಿ ಕೃಷ್ಣ, ರಮೇಶ್ ಬಾಬು, FH ಜಕ್ಕಪ್ಪನವರ್ ಹಾಗೂ ಮೈಸೂರು ಮೂಲದ ಪತ್ರಕರ್ತ ಶಿವಕುಮಾರ್ ಅವರನ್ನು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸುತ್ತೆ. ಯಾರೂ ನಿರೀಕ್ಷಿಸಿರದ ಬೆಳವಣಿಗೆ ಒಂದು ಸಂಭವಿಸಿದಾಗ ದಿನೇಶ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಕೈತಪ್ಪಿರುವ ಬಗ್ಗೆ ನಾನಾ ಚರ್ಚೆಗಳು ಮುನ್ನೆಲೆಗೆ ಬರುತ್ತೆ. ಕೋಮುವಾದದ ವಿರುದ್ಧ ಸೈದ್ಧಾಂತಿಕವಾಗಿ ಪ್ರಕಾರ ವಿಶ್ಲೇಷಣೆ ಮಾಡುತ್ತಿದ್ದ ಪತ್ರಕರ್ತ ದಿನೇಶ್ ಅವರನ್ನು ಕಾಂಗ್ರೆಸ್ ಪಕ್ಷ ತನ್ನ ಕೈಯಾರೆ ಕಳೆದುಕೊಂಡಿತೆ ಎನ್ನುವ ಪ್ರಶ್ನೆ ಕೂಡ ಮೂಡುತ್ತೆ. ವಿಧಾನ ಪರಿಷತ್ ಸ್ಥಾನ ಕೈತಪ್ಪಿರುವ ಬೆಳವಣಿಗೆ ಬಗ್ಗೆ ಸ್ವತಃ ದಿನೇಶ್ ಅಮೀನ್ಮಠ್ ಅವರನ್ನು ಈ ದಿನ .com ಮಾತಿಗೆಳೆದಾಗ ಕಾಣದ ಕೈಗಳ ಕುತಂತ್ರ ಕುರಿತು ಕೆಲ ಕುತೂಹಲಕಾರಿ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಅವರೊಡನೆ ನಡೆದ ಚುಟುಕು ಪ್ರಶ್ನೋತ್ತರವನ್ನು ನಾನಿಲ್ಲಿ ವಿವರಿಸುವ ಪ್ರಯತ್ನ ಮಾಡುವೆ. ದಿನೇಶ್ ಅಮೀನ್ಮಠ್ ಅವರನ್ನು ಮೊದಲಿಗೆ ನಾನು ವಿಧಾನ ಪರಿಷತ್ ಸ್ಥಾನ ಕಡೆಯ ಕ್ಷಣದಲ್ಲಿ ಕೈತಪ್ಪಿದೆ, ನೀವು ನಿರೀಕ್ಷಿಸಿರದ ಈ ಬೆಳವಣಿಗೆಯನ್ನು ಹೇಗೆ ನೋಡುತ್ತೀರಿ ಎಂದು ಪ್ರಶ್ನಿಸಿದಾಗ ಅವರ ಉತ್ತರ ಹೀಗಿದೆ. ಈ ಬಾರಿ ಮಾಧ್ಯಮ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡುತ್ತಾರೆ ಎಂಬ ಸುದ್ದಿ ಬರುತ್ತೆ. ಆಗ ನನ್ನ ಕೆಲ ಹಿತೈಷಿಗಳು ನೀವು ಕೇಳಿ ಎಂದು ನನ್ನ ಮೇಲೆ ಸಾಕಷ್ಟು ಒತ್ತಡ ಹೇರ್ತಾರೆ. ನಾನು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮಾಧ್ಯಮ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುವ ಯೋಚನೆ ಇದ್ದರೆ ನಾನು ಆಸಕ್ತಿ ಹೊಂದಿದ್ದೇನೆ ಎಂದು ತಿಳಿಸಿ ಬರುವೆ. ಇದನ್ನು ನಾನು ಹೇಳಿದ್ದು ಕಳೆದ ಜನವರಿ 2ನೇ ವಾರದಲ್ಲಿ. ಅದೇ ವೇಳೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ವಿಷಯವನ್ನು ನಾನು ಹೇಳುವುದಿಲ್ಲ ಎಂದು ಆಗ ಸ್ಪಷ್ಟನೆ ನೀಡಿದ್ದೆ. ಅದೇ ರೀತಿ ನಾನು ಈಗಲೂ ನಡೆದುಕೊಂಡಿದ್ದೇನೆ ಎನ್ನುತ್ತಾರೆ ದಿನೇಶ್. ಮುಂದುವರಿದು ದಿನೇಶ್ ಹೇಳುತ್ತಾರೆ, ನಂತರ ಏನೇನೋ ಬೆಳವಣಿಗೆಗಳು ನಡೆದವು. ನನ್ನ ವಿರುದ್ಧ ಹೈಕಮಾಂಡ್ ಬಳಿ ಆಳಿಗೊಂದು ಕಲ್ಲು ಎಸೆದು ಹೆಸರು ತೆಗೆಸುವ ಪ್ರಯತ್ನವೇ ನಡೆಯಿತು. ಇದರಲ್ಲಿ ರಾಜ್ಯದ ಕೆಲವು ನಾಯಕರು ಸಹ ಇದ್ದಾರೆ. ನಾನು ಕಾಂಗ್ರೆಸ್ ವಿರುದ್ಧ, ಸೋನಿಯಾ ಗಾಂಧಿ ವಿರುದ್ಧ ಹೈಕಮಾಂಡನ್ನು ಟೀಕಿಸಿ ಬರೆದಿದ್ದೇನೆಂದು ಹೈಕಮಾಂಡ್ಗೆ ದೂರು ನೀಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ 2 ದಶಕಗಳಿಂದ ನನ್ನನ್ನು ಬಲ್ಲವರು, ನನ್ನ ಅಂಕಣಗಳನ್ನು ಓದಿ ಕರೆ ಮಾಡಿ ಚರ್ಚಿಸಿದವರು. ಇಂತಹವರು AICC ಅಧ್ಯಕ್ಷರಾಗಿದ್ದಾಗ ನಾನು ಕಾಂಗ್ರೆಸ್ ವಿರುದ್ಧ ಬರೆದಿದ್ದೇನೆ ಎನ್ನುವ ಒಂದು ಕಾರಣಕ್ಕೆ ನನಗೆ ಅವಕಾಶ ನಿರಾಕರಿಸಿದರೆ ಖಂಡಿತ ನನಗೆ ತೀವ್ರ ಬೇಸರವಾಗುತ್ತದೆ. ರಾಜ್ಯದ ಯಾರೋ ನಾಯಕರು ಸುಳ್ಳು ಹೇಳಿದ್ದನ್ನು ಖರ್ಗೆ ಅವರು ಹೀಗೆ ಕಣ್ಮುಚ್ಚಿ ಒಪ್ಪಿಕೊಂಡರು ಹೇಗೆ? ಪರಿಷತ್ ಸ್ಥಾನ ಕುತಂತ್ರಗಳಿಂದ ನನ್ನ ಕೈ ತಪ್ಪಿದೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಮಸಲತ್ತು ಹೆಣೆದವರ ಮುಖಗಳು ಕಣ್ಮುಂದಿವೆ ಎಂದು ದಿನೇಶ್ ಅವರು ವಿವರಿಸುತ್ತಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಸೊ ನಾನು 2ನೇ ಪ್ರಶ್ನೆಯಾಗಿ CM ಸಿದ್ದರಾಮಯ್ಯ ಅವರು ಹಠ ಹಿಡಿಯದಿರುವುದೇ ನಿಮಗೆ ಪರಿಷತ್ ಸ್ಥಾನ ಕೈತಪ್ಪಲು ಕಾರಣ ಅಂತ ಅನ್ನಿಸಲ್ವಾ ಎಂದು ಪ್ರಶ್ನಿಸಿದಾಗ ಮೇಲ್ನೋಟಕ್ಕೆ ಹೌದು ಎನ್ನುತ್ತಾರೆ ದಿನೇಶ್ ಅಮೀನ್ಮಠ್. ಸಿದ್ದರಾಮಯ್ಯ ಅವರು ಕೆಲವು ವಿಚಾರದಲ್ಲಿ ಹೈಕಮಾಂಡ್ ಮುಂದೆ ಹಠ ಹಿಡಿದು ತಮಗೆ ಬೇಕಾದದ್ದನ್ನು ಪಡೆಯುವ ಛಾತಿ ಉಳ್ಳವರು. ಯಾಕೋ ನನ್ನ ವಿಚಾರದಲ್ಲಿ ಅವರು ಹಾಗೆ ಮಾಡಲಿಲ್ಲ. ಆದರೆ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಡುವಿನ ಇತ್ತೀಚಿನ ಸಂಬಂಧ ಬಗ್ಗೆ ಯೋಚನೆ ಮಾಡಿದರೆ ಅವರು ಹಠ ಹಿಡಿದಿದ್ದರೂ ಬಹುಶಃ ಅದು ಸಾಧ್ಯವಾಗುತ್ತಿತ್ತೆ ಎನ್ನುವ ಪ್ರಶ್ನೆ ಕೂಡ ನನ್ನ ಮುಂದಿದೆ. ಕಾಂತರಾಜ್ ಆಯೋಗದ ವರದಿಯನ್ನು ಕೈಬಿಟ್ಟಿದ್ದು, ಅವರ ಆಪ್ತ ಸಚಿವರಾಗಿದ್ದ KN ರಾಜನ್ ಅವರನ್ನು ಸಚಿವ ಸಂಪುಟದಲ್ಲಿ ಉಳಿಸಿಕೊಳ್ಳಲು ಆಗದೇ ಇದ್ದದ್ದು, ಇತ್ಯಾದಿ ಬೆಳವಣಿಗೆಗಳನ್ನು ನೋಡಿದಾಗ ನನಗೆ ಯಾಕೋ ಸಿದ್ದರಾಮಯ್ಯರು ಅಸಹಾಯಕರಾಗಿದ್ದಾರೆ ಅಂತ ಅನಿಸುತ್ತೆ. ಇದು 2ನೇ ಪ್ರಶ್ನೆಗೆ ಅವರ ಉತ್ತರವಾಗಿತ್ತು. ಸೊ ನಾನು ಮುಂದುವರೆದು ನಿಮಗೆ ಪರಿಷತ್ ಸ್ಥಾನ ಕೈತಪ್ಪುವಲ್ಲಿ ಅಂತಿಮ ಆಯ್ಕೆ ಪಟ್ಟೆ ಪ್ರಹಸನವೂ ಕೂಡ ಕಾರಣವಾಯಿತು ಅಂತ ತಮಗೆ ಅನ್ನಿಸ್ತಾ ಇದೆ ಅಂತ ನಾನು ಪ್ರಶ್ನಿಸ್ತೇನೆ. ಆಗ ಅವರ ಉತ್ತರ ಖಂಡಿತ ಹೌದು ಎನ್ನುತ್ತಾರೆ. ಸೊ ಜೂನ್ 5ರಂದು
4 ಹೆಸರಿನ ಪಟ್ಟಿಯನ್ನು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಕಳಿಸುತ್ತೆ. ಅದೇ ದಿನ ಅದು ರಾಜಭವನಕ್ಕೆ ಹೋಗಿದ್ದರೆ ಯಾವ ಸಮಸ್ಯೆಯೂ ಆಗುತ್ತಿರಲಿಲ್ಲ. ಇಷ್ಟೊತ್ತಿಗೆ ನಾನು ವಿಧಾನ ಪರಿಷತ್ ಸದಸ್ಯನಾಗಿರುತ್ತಿದ್ದೆ. ಆದರೆ 4 ಖಾಲಿ ಸ್ಥಾನಗಳಲ್ಲಿ ಒಂದರ ಅವಧಿ 11 ತಿಂಗಳನ್ನಾಗಿತ್ತು. ಅದು ಶಾಸಕ CP ಯೋಗೇಶ್ವರ್ ರಾಜೀನಾಮೆಯಿಂದ ತೆರವಾದ ಸ್ಥಾನ. ಆ ಸ್ಥಾನಕ್ಕೆ ಆರತಿ ಕೃಷ್ಣ ಅವರ ಹೆಸರನ್ನು ಸೂಚಿಸಲಾಗಿತ್ತು. ಇದು ಗೊತ್ತಾದ ಕೂಡಲೇ ಆರತಿ ಕೃಷ್ಣ ಅವರು ಹೈಕಮಾಂಡ್ ಮುಂದೆ ಅಂತಿಮ ಪಟ್ಟಿಯನ್ನು ತಡೆ ಹಿಡಿಯುವಂತೆ ಮಾಡ್ತಾರೆ. ಅದರ ನಂತರದ ದಿನಗಳಲ್ಲಿ ಬಹಳಷ್ಟು ನಾಟಕೀಯ ಬೆಳವಣಿಗೆಗಳಾಗುತ್ತೆ. ನನ್ನ ಹೆಸರಿನ ಪಟ್ಟಿಯಿಂದ ದೂರವಿಡಲು ಅದೇ ಸಮಯದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದವು ಎಂದು ತೆರೆಯ ಹಿಂದಿನ ನಾಟಕವನ್ನು ಹೀಗೆ ದಿನೇಶ್ ಬಿಚ್ಚಿಡ್ತಾರೆ. ನಾನು ಈ ಬಾರಿ ಮಾಧ್ಯಮ ಸಲಹೆಗಾರ ಹುದ್ದೆಯನ್ನು ಸ್ವಇಚ್ಛೆಯಿಂದಲೇ ಬಿಟ್ಟುಕೊಟ್ಟವನು. ಅದರ ನಂತರ ಕೆಲವು ಆಫರ್ಗಳಿದ್ದರೂ ಅದನ್ನು ನಾನು ನಿರಾಕರಿಸುತ್ತಲೇ ಬಂದೆ. ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಸರ್ಕಾರದ ಯಾವ ಹುದ್ದೆಗಳನ್ನು ಸ್ವೀಕರಿಸುವುದಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ ಎನ್ನುವ ಬಹಿರಂಗ ಘೋಷಣೆಯನ್ನು ಈ ದಿನ .com ಜೊತೆಗೆ ಹಂಚಿಕೊಂಡರು. ನಂತರ ದಿನೇಶ್ ಅವರನ್ನ ಇದೇ ಮಾತಿನ ದಾಟಿಯಲ್ಲಿ ಒಳ ಮೀಸಲಾತಿ ನಿರ್ಣಯ ಸಹ ತಮಗೆ ಪರಿಷತ್ ಸ್ಥಾನ ಕೈತಪ್ಪಲು ಕಾರಣವಾಯಿತೆ ಎಂದು ಪ್ರಶ್ನಿಸಿದಾಗ ಅವರು ಅದನ್ನು ನಿರಾಕರಿಸ್ತಾರೆ. ನನಗೆ ಹಾಗೆ ಅನ್ನಿಸುವುದಿಲ್ಲ. ಈಗಲೂ ಇಬ್ಬರು ಬಲಗೈಯವರಿಗೆ ಅವಕಾಶ ಕೊಟ್ಟಿದ್ದಾರೆ. ಶಿವಕುಮಾರ್ ನನ್ನ ಸ್ನೇಹಿತರು, ಅವರು ಪ್ರಯತ್ನ ಪಟ್ಟು ಯಶಸ್ಸು ಕಂಡಿದ್ದಾರೆ. ಅವರಿಗೆ ಇದೇ ವೇಳೆ ನಾನು ಶುಭ ಹಾರೈಸುವೆ. ಆದರೆ ಮೇಲ್ಮನೆ ಇರುವುದು ಹಿರಿಯರಿಗಾಗಿ. ನನಗೆ ತಿಳಿದಂತೆ ಅವರಿಗೆ ಇನ್ನೂ 60 ವಯಸ್ಸು ದಾಟಿಲ್ಲ. ವಿಧಾನ ಪರಿಷತ್ ನಾಮನಿರ್ದೇಶನಕ್ಕೆ ದಲಿತರಲ್ಲಿಯೇ ಪತ್ರಕರ್ತರನ್ನು ಮಾಡುವುದಿದ್ದರೆ ಹಿರಿಯರಾದ ಡಿ ಉಮಾಪತಿ, ಶಿವಾಜಿ ಗಣೇಶನ್, ಇಂದೂಧರ್ ಹೊನ್ನಾಪುರ, ಕೋಟೆಗನಹಳ್ಳಿ ರಾಮಯ್ಯ ಮೊದಲಾದವರು ಇದ್ದರು. ಅವರಲ್ಲಿ ಯಾರನ್ನಾದರೂ ಮಾಡಬಹುದಿತ್ತು. ಇಲ್ಲದೇ ಇದ್ದರೆ ಮಾವಳಿ ಶಂಕರ್ ಸಹ ಇದ್ದರು. ಇದೇ ವೇಳೆ ಒಳ ಮೀಸಲಾತಿಯಲ್ಲಿ ಅನ್ಯಾಯಕ್ಕೊಳಗಾಗಿರುವ ಅಲೆಮಾರಿಗಳನ್ನು ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕೆಂದು ಸಾಹಿತಿ ದೇವನೂರು ಮಹದೇವ್ ಅವರು ನನ್ನೊಡನೆ ಇತ್ತೀಚೆಗೆ ಮಾತನಾಡಿದರು. ಈ ಬಾರಿಯೇ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಎಂದು ದೇವನೂರವರಿಗೆ ಒತ್ತಾಯ ಮಾಡಿದ್ದೆ ಎನ್ನುತ್ತಾರೆ ದಿನೇಶ್ ಅಮೀನ್ಮಠ್. ಕೊನೆಯದಾಗಿ ದಿನೇಶ್ ಅಮೀನ್ಮಠ್ ಅವರನ್ನು ಸಿದ್ದರಾಮಯ್ಯವರ ಬಗ್ಗೆ ಏನು ಅನಿಸುತ್ತೆ ಎಂದು ಪ್ರಶ್ನಿಸಿದಾಗ ಅವರ ಉತ್ತರ ಬಹಳ ಮಾರ್ಮಿಕವಾಗಿದೆ. ಸಿದ್ದರಾಮಯ್ಯವರು ಸ್ವಲ್ಪ ಮೆತ್ತಗಾಗಿದ್ದಾರೆ. ಇದಕ್ಕೆ ವಯಸ್ಸಿನ ಕಾರಣವೂ ಇರಬಹುದು. ಹಿಂದಿನ ಸರ್ಕಾರದ ಕಾಲದಲ್ಲಿ ನಡೆಸಿದ ಆಡಳಿತದ ಮೇಲೆ ಇದ್ದ ಬಿಗಿ ಈಗ ಅವರಿಗಿಲ್ಲ. ಇದು ಜನರೇ ಆಡಿಕೊಳ್ಳುತ್ತಿರುವ ಮಾತು. ಇದಕ್ಕೆ ಸಂಪನ್ಮೂಲದ ಕೊರತೆಯ ಅಸಹಾಯಕತೆಯೂ ಕಾರಣ ಇರಬಹುದು ಎಂದು ನನಗನ್ನಿಸುತ್ತೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರಿಗೆ ಹಿಂದಿನಂತೆ ಬೆಂಬಲವನ್ನು ನೀಡುತ್ತಿರುವ ಹಾಗೆ ಕಾಣುತ್ತಿಲ್ಲ. ಇದರಿಂದಾಗಿ 2ನೇ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಸಿದ್ದರಾಮಯ್ಯವರು ಹೆಜ್ಜೆ ಇಡ್ತಾ ಇದ್ದಾರೆ. ಇದು ಅವರ ಸ್ಟೈಲ್ ಅಂತೂ ಖಂಡಿತ ಅಲ್ಲ. ಅವರದೇನಿದ್ರೂ ನೇರ ಮತ್ತು ದಿಟ್ಟ ನಡವಳಿಕೆ, ಅದು ಈ ಸಲ ಮಾಯವಾಗಿದೆ ಎಂದು ವಿವರಿಸುತ್ತಾರೆ. ಇದಿಷ್ಟು ದಿನೇಶ್ ಅಮೀನ್ಮಠ್ ಅವರ ಜೊತೆ ನಡೆದ ಚುಟುಕು ಮಾತಿನ ವಿವರ. ಮತ್ತೆ ಸಿಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.